ಅಲ್ಲ ನಮ್ಮ ಅಂತಾಗೆ ಚೆನ್ನಾಗಿ ತಿನ್ಕೊಂಡು ಹೋಗ್ಬಿಟ್ರು ಬಿರಿಯಾನಿಯ. ಒಂದು 300 ಜನ ತಿನ್ಕೊಬಿಟ್ಟವ್ರೆ. 300 ಜನ 300 ಜನ ತಿನ್ಕೊಂಡ್ರು ಅದ್ರಾಗೆ 30 ಜನ ನಾವು ಓಟ್ ಹಾಕೋದು ಬೇಡವೆ ಅದ್ರಾಗೆ. ಅವಳು ಬಿರಿಯಾನಿ ತಿನ್ಲು ಅವಳೇನು ಉದ್ದಾರ ಆಯ್ತಾಳ ಅವಳು. ಅವಳು ಹೊಟ್ಟೆ ಡುಮ್ ಅನ್ಲಿಲ್ಲ ಅಂತಂದ್ರೆ ಕೇಳು ಅವಳು ಹೊಟ್ಟೆ ಅಂತುನ್ನುವೆ. ಹಂಗ ನೋಡು ಓಟ್ ಹಾಕಕ್ಕೆ ಯೋಗ್ಯತೆ ಇಲ್ದಿರೋಳು ಏನಕ್ಕೆ ನಮ್ಮನೆ ಬಿರಿಯಾನಿಯ ತಿನ್ಬೇಕಿತ್ತು? ಯಾರು ಹೇಳಿದ್ರು ನಮ್ಮನೆ ಬಿರಿಯಾನಿಯ ತಿನ್ಬಿಡು ಅಂತ ಹೇಳ್ಬಿಟ್ಟು. ಅಕ್ಕ ಅಯ್ಯಪ್ಪ ಅಕ್ಕ ನಾನು ಬ್ಯಾಗ್ ಕೊಡಕ್ಕ ನಾನು ಹೊಂಟೋಯ್ತೀನಿ. ಮಾಡ ಕೆಲಸ ಎಲ್ಲ ಮಾಡ್ಬಿಟ್ಟಿಲಿ ಬ್ಯಾಗ್ ಎತ್ಕೊಂಡು ಓಡೋಗ್ಬಿಡ್ತಾನಂತೆ. ನಿನ್ನಿಂದ ಇವತ್ತು ನಾನು ಊರಾಗ ತಲೆ ಎತ್ಕೊಂಡು ತಿರ್ಗಕ್ಕಾಯ್ತಿಲ್ಲ. ಹಂಗಾಗೋಗ್ಬಿಟ್ಟೈತೆ. ಹಂಗೆ ಮಾಡ್ಬಿಟ್ಟಿದ್ಯಾ ನೀನಂತೂ ತಲೆ ಎತ್ಕೊಂಡು ತಿರ್ಗಕ್ಕೆ ಆಗ್ದಿರಂಗೆ. ಕಳ್ಳನ ಮಗನೇ ಹೆಂಗೆ ಮೋಸ ಮಾಡ್ಬಿಟ್ಟೆ ಹೇಳಿ ನೀನಂತೂ. ತಲೆ ಎತ್ಕೊಡ್ದು ನಾನು ಎಲ್ಲೂ ತಲೆ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕಳ್ಳನ ಮಗನ ತಗೊಬಿಟ್ಟು ಬಂದು ನಿನ್ನಿಂದ ನಾನು ಮಾನ ಮರಿಯೋದು. ನಿಂತ್ಕ ನೀನೇ ತಾನೇ ಬಿರಿಯಾನಿ ಮಾಡಿಸಿದ್ದು. ಅಮ್ಮ ಹೋಗ್ಲಿ ಬಿಡಮ್ಮ, ಈಗ ಬಿರಿಯಾನಿ ಇಷ್ಟಕ್ಕೆ ಕಿತ್ತಾಡ್ಕೊಂಡು ಕುಂತ್ಕೊಳಕಾಯ್ತದ? ಬಿರಿಯಾನಿ ಇಷ್ಟಕ್ಕೆ ಆಗಕ್ಕಿಲ್ಲ ಕಣಮ್ಮ. ಬಿರಿಯಾನಿ ಇಷ್ಟಕ್ಕೆ ಎಲ್ಲನೂ ಸುಮ್ಕಿರಮ್ಮ, ಮಾನ ಮರಿದಿಲ್ಲ ಹೋಯ್ತದೆ. ನೀನು ಯಾಕೆ ಹಿಂಗೆ ಕಿರ್ಚಾಡಿಗೆ? ನೀನು ಬಿರಿಯಾನಿ ಇಷ್ಟಕ್ಕೆಲ್ಲನೂ ನೀನು ಸುಮ್ಮನಿರೋದು ಕಲ್ತ್ಕೊಳಮ್ಮ. ಏಯ್ ಮುಚ್ಚೆ ಬಾಯ್ನ. ಹಂಗಂದ್ರೆ ಓಟ್ ಹಾಕಕ್ಕೆ ಯೋಗ್ಯತೆ ಇಲ್ದಿರೋರೆಲ್ಲನೂ ಯಾಕೆ ಬಂದ್ಬಿಟ್ಟು ನಮ್ಮ ಮನೆ ತಗ ಬಿರಿಯಾನಿ ತಿನ್ಕೊಂಡು ಹೋಗ್ಬೇಕಿತ್ತು? ಬಕೆಟ್ ತುಂಬಿಸ್ಕೊಂಡು ಹೋಗ್ಬಿಟ್ರು ಎಲ್ಲರೂ. ಅಯ್ಯೋ ನಮ್ಮ ಮನೆಯಲ್ಲ ನಿಂಗೆ ಓಟ್ ಹಾಕಣಕ್ಕೆ ಹಾಕೋದು, ನಮ್ಮ ಮನೆಯಲ್ಲ ನಿಂಗೆ ಕಣಕ್ಕೆ ಓಟ್ ಹಾಕೋದು ಅಂತ ಹೇಳ್ಬಿಟ್ಟು ಏನು ಬಕೆಟ್ ಫುಲ್ ತುಂಬಿಸ್ಕೊಂಡು ಹೋಗ್ಬಿಟ್ರು. ಇವಾಗ ನೋಡ್ರಿ ಒಬ್ರು ಓಟ್ ಹಾಕಿಲ್ಲ ಅಂತಂದ್ರೆ ಸುಮ್ಮನೆ ಇರಬೇಕೆ? ಅದು ಅವಳು ತಿಂದವಳು ನನ್ನ ಕಣ್ಣಾರೆ ನೋಡಿದೀನಿ. ಅವಳು ಹೊಟ್ಟೆ ಉಬ್ರ ಬಾರ, ಅವಳು ಬರ ನೋಡ್ತಿರು ಅವ್ರು ಹಂಗೆ ನಾನು ಬಿರಿಯಾನಿ ತಿಂದವ್ರು ಹೆಂಗೆ ಹೋಯ್ತಾರೆ ಅಂತ ಹೇಳ್ಬಿಟ್ಟು. ಬಿರಿಯಾನಿ ತಿಂದ್ಮೇಲೆ ಬಾಯಿ ಮುಚ್ಕೊಂಡು ಓಟ್ ಹಾಕಬೇಕು. ಬಿರಿಯಾನಿ ತಿನ್ಬೇಡೆ. ತಿಂದಿದ್ದಂಗೆ ಏನು ಕತೆ? ಅಯ್ಯೋ ಅಕ್ಕ ಇದಕ್ಕೆಲ್ಲ ಮರ್ಯಾದೆ ಕಳಿತೀಯ ಕಣಕ್ಕ. ನೀನಂತೂ ನಿಂತ್ಕೊಳಕ. ನಾನು ಎಂಥದ್ದು ನಿಂತ್ಕೊಳಕಿಲ್ಲ, ಏನೂ ಇಲ್ಲ. ಎಲ್ಲ ಅವಳು ಮನೆ ಮುಂದೆ ಹೋಗ್ಬಿಟ್ಟು ಯಾಕರು ಸುಗಿತಿರೋದೇನಿಯ. ಅವಳು ಬಂದಿದ್ಲು ಬಿರಿಯಾನಿ ತಿನ್ನಕ್ಕೆ, ಬಿಟ್ಟು ಬಿರಿಯಾನಿ ತಿನ್ನಕ್ಕೆ ಅಂತ ನನಗೆ ಗೊತ್ತು. ಒಬ್ಳನ್ನ ಓಟ್ ಹಾಕ್ಬಿಟ್ಲ ಅಂತ ಹೇಳ್ಬಿಟ್ಟು ಒಬ್ಳು ಬಿರಿಯಾನಿ ತಿನ್ನೋ ಗಂಟ ತಿಂದ್ಬಿಟ್ಟು ಒಬ್ರು ಓಟ್ ಹಾಕ್ಲಿಲ್ವಲ್ಲ. ಮಾಡ್ತೀನಿರು. ಅಮ್ಮ ಏನೇನು ಹತ್ರ ನಿಮ್ಮ ಮಮ್ಮಿ ಹಿಂಗೆ? ಅಯ್ಯಪ್ಪ ದೇವ್ರೆ, ಸೋತ್ರಿ ಹಿಂಗೆಲ್ಲ ಆಡ್ತದೆ ಅಂತ ಗೊತ್ತಿರಲ್ಲ. ಎಲ್ಲೋ ತಲೆ ಮೇಲೆ ಬಟ್ಟೆ ಹಾಕೊಂಡು ಗುಳು ಅಂತ ಹೊತ್ಕೊಂಡು ಕುಂತಿರ್ತದೆ ಅಂತ ಅನ್ಕೊಂಡಿದ್ದೆ. ಗುಳು ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡ್ತದೆ ಅಂತ ನಾನು ಕಾಣಿಸಕ್ಕೆ ಅನ್ಕೊಂಡ್ಲ ಬಿಡು. ಇದೇನಿದು ಊರು ತುಂಬ ಎಲ್ಲನೂ ಬಿರಿಯಾನಿ ಇಸ್ಯೂಕ್ಕೆ ಮರ್ಯಾದೆ ಕಳಿತೀನಿ ಅಂತ ಹೇಳ್ತಾ ಇತ್ತಲ್ಲ. ಇನ್ನು ಎಷ್ಟು ಮರ್ಯಾದೆ ಹೋಗ್ಬೇಡ ಹೇಳು ಬಿರಿಯಾನಿ ಇಸ್ಯೂಕ್ಕೆ. ನಾನೇನು ಮಾಡಲಿ? ನಮ್ಮ ಅಮ್ಮ ಹಿಂಗೆ ಅಂತ ನನಗೇನು ಗೊತ್ತಿತ್ತು? ಬಿರಿಯಾನಿ ಮಾಡಿಸ್ತಾ ನೀನೇ ತಾನೇ? ಅಯ್ಯೋ ಬಿರಿಯಾನಿ ಮಾಡಿಸಿದ ತಕ್ಷಣ ಎಲ್ಲರೂ ಓಟ್ ಪಟ ಒದ್ಬಿಡ್ತಾರೆ ಬಿರಿಯಾನಿ ನಿಯತ್ಗೆ ಅಂತ ಹೇಳ್ಬಿಟ್ಟು. ಈಗ ಹೋಗಿ ಅಮ್ಮನ ತಡಿಯೋಗು. ಲೇ ನೇತ್ರ, ನಿಮ್ಮ ಅಮ್ಮನ ಜೊತೆ ಹೋದ್ರೆ ನಂದು ಮರ್ಯಾದೆ ಹೋಗ್ಬಿಡ್ತದೆ ನೋಡ್ದ. ನನ್ನ ಬ್ಯಾಗಿಗೆಲ್ಲ ಎತ್ತಿಕೊಂಡು ಕ್ಯಾನ್ಗೆ ಬಾರಿಸ್ತೀರ ನಿಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ನಾನು ATM ಎಲ್ಲ ಎತ್ತಿಕೊಂಡು ಒಳ್ಳೆ ಕೊಡ್ತಿದ್ದಂಗೆ. ಏನು ಅಕ್ಕನೋ ಏನು ಕತ್ತಿನೋ ಯಾಕನ ಎಲೆಕ್ಷನ್ ವಿಷಯಕ್ಕೆ ಒಂದು ಇದು ಮಾಡೋದು ನನಗಂತೂ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಏನು ಬಂತು ನಮ್ಮ ಅಮ್ಮಂಗೆ? ಬರಬಾರ್ದು ಒತ್ಕಾಲ ಏನು ಬಂತು? ಯಾರ್ಯಾರನ್ನ ಮನೆಗೆ ಬಂದ್ಬಿಟ್ಟು ಬಿಟ್ಟು ಬಿರಿಯಾನಿ ತಿನ್ಕೊಂಡಾಗ ನಾನು ಓಟ್ ಹಾಕ್ಲಿಲ್ವೋ ಅವ್ರಿಗೆಲ್ಲ ಸೇದೋಯ್ತವ್ ನೋಡಿ ಕೈ ಕಾಲುಗಳೆಲ್ಲನೂ. ಬಿಟ್ಟು ಬಿರಿಯಾನಿ ತಿನ್ನೋದು ಓಟ್ ಹಾಕ್ತಿದ್ದಂಗೆ ಇರೋದು. ಯಾಕೆ ಓಟ್ ಹಾಕ್ತಿದ್ದಂಗೆ ಇರಬೇಕು? ಬಿಟ್ಟು ಭಾಗ್ಯ ಬಿಟ್ಟು ಬಿರಿಯಾನಿ ಅಂತ ಹೇಳ್ಬಿಟ್ಟು ಯಾಕೆ ಬಂದ್ಬಿಟ್ಟು ಮನೆ ತಾಗ ಬಂದ್ಬಿಟ್ಟು ಬಕೆಟ್ ತುಂಬಿಸ್ಕೊಂಡು ಹೋಗ್ಬೇಕು ಹೇಳು? ಏನು ಪುಕ್ಸಟ್ಟೆ ಕೊಟ್ಟಿದ್ದ ನನ್ನ ಬಿರಿಯಾನಿನ? ನನಗೆಲ್ಲ ನನ್ನ ಪ್ರೀತಿ ವಿಶ್ವಾಸಕ್ಕೆ ಎಲ್ಲರೂ ತಿಂದ್ಬಿಟ್ಟು ಬಿರಿಯಾನಿ ತಿಂದ್ಬಿಟ್ಟು ಓಟ್ ಹಾಕ್ಲಿ ಅಂತ ಅಷ್ಟೇ. ನಾನು ಬಿರಿಯಾನಿಯ ಮಾಡ್ತಿದ್ದು ಮನೆ ಮುಂದೆ. ಚಿಕನ್ ಬಿರಿಯಾನಿಯ ಎಷ್ಟು ಸಾವಿರ ಖರ್ಚಾಯ್ತು ಗೊತ್ತೇ ನನಗೆ. ಪೀಸುಗಳು ಜಾಸ್ತಿ ಇರಬೇಕು ಅಂತ ಹೇಳ್ಬಿಟ್ಟು ಮಾಡಿ ಸಿಕ್ಕದೆ. ಎಲ್ಲರೂ ತಿಂದ್ಬಿಟ್ರು, ಕಂಠ ಪೂರ್ತಿ ತಿಂದ್ಬಿಟ್ಟು ಎಲ್ಲ ಜಯಕ್ಕಂಗೆ ಗೊತ್ತಿರೋ ಏನಿಯ 10 ಪೈಸದ ಏನೂ ಮಾಡಿಸ್ಲಿಲ್ಲ ಅವಳು. ಜ್ಯೂಸ್ ಹಂಚಿರೋದು ಬಿಟ್ರೆ 10 ಪೈಸದ ಏನ ಮಾಡಿಸಿದ್ಲ ಅವಳು? 10 ಪೈಸದ್ದು ಏನೂ ಮಾಡಿಸಿಲ್ಲ, ಬರೀ ಜ್ಯೂಸ್ ಹಂಚು ಅಂತೊಳ್ಳೇನಿಯ ಗೆಲ್ಸದ್ ನಮ್ಮ ಜನ. ನಮ್ಮನ್ನೆಲ್ಲ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಅನ್ಸದೇನಿಯ ಇಲ್ಲ. ಅದು ಹಂಗೆ ಅನ್ಸ್ಬೋತದ ಏನೋನಪ್ಪ. ಬಿರಿಯಾನಿ ತಿಂದ್ಬಿಟ್ಟು ಕಂಡರ್ ಓಟಾಕಕ್ಕೆ ನಾಲಾಯಕಗಳು. ಇದೇನು ಭದ್ರಮ್ಮ, ಇದು ಯಾಕೆ ಹಿಂಗೆ ನಮ್ಮನೆ ತಗೊಂಡ್ಬಿಟ್ಟು ಹಿಂಗೆ ಹೋಗಿದ್ದೀರಿಗೆ ನೀನು? ನಾವೇನು ಬಿರಿಯಾನಿ ತಿಂದ್ಬಿಟ್ಟು ಓಟ್ ಹಾಕಿಲ್ವೇ? ನಾವು ಓಟ್ ಹಾಕಿದೀವಿ ತಗ. ಅಯ್ಯ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗಲು ಮುಟ್ಬಿಟ್ಟು ಯಾಕೆ ನೋಡ್ಕತ್ತೀಯ? ಕುಂಬಳಕಾಯಿ ಕಳ್ಳ ಅಂದ್ರೆ ನೀನೇ ದೊಡ್ಡ ಕಳ್ಳಿದ್ದಂಗಿದೀಗ. ನೀನು ಯಾಕೆ ಎಗಲು ಮುಟ್ಟು ನೋಡ್ಕತ್ತೀಗೆ? ಸುಮ್ ಕೂತ್ಕ. ಸರಿಯಾಗಿದ್ದೀಗ ನೀನುವೆ. ಪರವಾಗಿಲ್ಲ ನೋಡು. ನಾನು ಯಾರು ನನಗೆ ಓಟ್ ಹಾಕಿಲ್ಲ ಅವ್ರ ಬಗ್ಗೆ ನಾನು ಬೈಕತ್ತಾ ಇದ್ದೀನಿ. ನಿನ್ನ ಬಗ್ಗೆ ಏನಾರು ಬೈಕತ್ತಾ ಇದ್ದೀನ? ನೀನು ಓಟ್ ಹಾಕಿದ್ಯಾ ತಾನೆ? ಮತ್ತೆ ಬಾಯಿ ಮುಚ್ಕೊಂಡಿರು. ನಾನು ಓಟ್ ಹಾಕಿಲ್ದಿರೋರ್ತಾಗ ಅಷ್ಟೇ ಬೈಕತ್ತಿರೋದು. ಓಟಾಗಿ ಯಾರು ಓಟ್ ಹಾಕಿಲ್ಲ ಅವ್ರದ್ದು ಅಷ್ಟೇ ನಾನು ಬೈಕತ್ತಿರೋದು ಬಿಟ್ರೆ ನಾನು ಇನ್ನು ಯಾರ್ದು ಬೈಕತ್ತಾ ಇಲ್ಲ. ಯಾಕೆ ಓಟ್ ಹಾಕಿದಂಗೆ ಇರಬೇಕು? ಅದಕ್ಕೆ ಬೈಕತ್ತಾ ಇದ್ದೀನಿ. ನೀನು ಓಟ್ ಹಾಕಿರೋ ಅಂದರೆ ಸುಮ್ ಕೂತ್ಕ. ಆದ್ರೂ ಭದ್ರಮ್ಮರೇ, ತಿಂದಿರೋ ಕೂಳೆಲ್ಲನೂ ನೀವು ಇದು ಮಾಡೋದು ಭಾಳ ತಪ್ಪು. ತಿಂದಿರೋ ಊಟದ್ದೆಲ್ಲನೂ ಎತ್ತಾಡೋದು, ತಿಂದಿರೋ ಊಟದ್ದೆಲ್ಲನೂ ಊರು ತುಂಬ ಬೈಕೊಂಡು ಓಡೋದು, ಇದೆಲ್ಲ ಮಾಡಿದ್ರೆ ದೇವರು ಮೆಚ್ತಾನೆ? ನಾನು ಬಿರಿಯಾನಿ ತಿಂದ್ಬಿಟ್ಟು ಓಟ್ ಹಾಕ್ಲಿಲ್ಲ ಅಂದ್ರೆ ದೇವ್ರು ಮೆಚ್ತಾನೆ? ಅಯ್ಯೋ ಮಾವ, ನಮ್ಮಮ್ಮ ಮರ್ಯಾದೆ ಕಳೀತು ಹೆಂಗೆ ಕಳೀತೈತೆ ನೋಡು. ಎಲ್ಲ ಬೇಕಿತ್ತ ನಮ್ಮಮ್ಮಂಗೆ. ಅಯ್ಯೋ ದೇವ್ರೆ, ಈಗ ಏನಪ್ಪ ಮಾಡೋದು? ಈಗ ನಮ್ಮಮ್ಮ ಹಿಡಿಯೋಕ್ಕಾಗಕ್ಕಿಲ್ಲ, ಬಿಡೋಕ್ಕಾಗಿಲ್ಲ. ಏನೋ ಹೇಳೋಕೆ ಹೋದ್ರೆ ಹಾಳು ಮಾಡಿಬಿಟ್ಟಲ್ಲೇ, ನೀನು ಹಾಳು ಮಾಡಿಬಿಟ್ಟಲ್ಲೇ, ನಾನು ಹೆಂಗೋ ಗೆಲ್ತಿದ್ದೆ, ಹಾಳು ಮಾಡಿಬಿಟ್ಟಲ್ಲೇ ಅಂತ ಹೇಳ್ಬಿಟ್ಟು ತೆಗೆದುಬಿಡ್ತದೆ. ಅಯ್ಯೋ ಏನಪ್ಪ ಮಾಡೋಣ? ಇವಳಿಗೆ ಹೆಂಗೆ ಗೊತ್ತಾಯ್ತು ನಾನು ಓಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಬಿರಿಯಾನಿಯ ಬಕೆಟಿಗೆ ತುಂಬಿಸ್ಕೊಬಿಟ್ಟು ಬಂದಿರೋದು ನೋಡ್ಬಿಟ್ಟವಳೆ. ಅದಕ್ಕೆ ಮನೆ ಮುಂದಕ್ಕೆ ಬಂದು ಹೆಂಗೆ ಸಾಪ ಆಗ್ತಾವಳೆ. ಯಾಕನ್ನ ತಿನ್ಬೋ ಬಿರಿಯಾನಿನ ಅಂತ ಅನ್ನಿಸ್ತಾಯ್ತು ನನಗಂತೂ. ಅಲ್ಲ ನಾವು ಒಂದು ಓಟ್ ಹಾಕಿದ್ರೆ ಸೋರೋಗೋದು. ನಮ್ಮ ಮನೆಗೆ ಇವಳು ಹಾಕಿಲ್ವೋ ಗೊತ್ತಿಲ್ಲ. ಬಿರಿಯಾನಿ ತಿಂದಿರೋ ನಿಯತ್ಕನ ಹಾಕಬೇಕಿತ್ತು ಅಂತ ಬುಡಪ್ಪ ತಗೆ. ನನಗಂತೂ ಜೊಲ್ಮುಗ್ ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಬಿರಿಯಾನಿಗಳು ತಿನ್ಬೇಕಾದ್ರೆ ಇವ್ರಿಗೆಲ್ಲನೂ ಅವಾಗಿ ಬೊದ್ರಂ ಬೇಕಿತ್ತು ಬಿರಿಯಾನಿ ತಿನ್ಬೇಕಾದ್ರೆ. ಆದರೆ ಓಟ್ ಹಾಕ್ಬಿಟ್ಟು ಗೆಲ್ಸಕ್ಕೆ ಮಾತ್ರ ಬೇಕಿರಲಿಲ್ಲ ಅಲ್ವಾ? ಓಹೋ, ಇವ್ರಿಗೆಲ್ಲನೂ ಎಂತ ಕಿತ್ತೋ ಜನ ಅಂತ ಹೇಳ್ಬಿಟ್ಟು ನೋಡಿದ್ದೀನಿ. ನಿಯತ್ ಹಾಕಕ್ಕೆ ಓಟ್ ಹಾಕಕ್ಕೆ ನಿಯತ್ ಇಲ್ದಿರ ಜನ ಏನಕ್ಕೆ ತಿನ್ಬೇಕು ಬಿರಿಯಾನಿನ?
ನಾವು ಓಟು ಹಾಕಕ್ಕಿಲ್ಲ, ನಾವು ತಿನ್ನೋದು ಇಲ್ಲಪ್ಪ ಅಂತ ಇರಬೇಕು. ಅದು ಬಿಟ್ಬಿಟ್ಟು ನನ್ನ ಮಕ್ಳಿಗೆ ಆಯ್ತದೆ, ನನ್ನ ಗಂಡಂಗೆ ಆಯ್ತದೆ, ನಮ್ಮ ಮುತ್ತಾತಂಗೆ ಆಯ್ತದೆ ಅಂತ ತುಂಬ್ಕೊಂಡು ಹೋಗ್ಬಿಟ್ಟು ಇಂಥ ಕೆಲಸ ಮಾಡೋದು ನಮ್ಮ ಜನ್ಮಕ್ಕೆ. ನಮ್ಮನ್ನ ಹಾಳು ಮಾಡೋಕ್ಕೆ ಅಂತಾನೆ ಯಾ ತಿಂದ್ರು ಅನ್ನಿಸ್ತದೆ. ಬಂದು ಅಲ್ಲ ನಾನು ಗೆಲ್ಸಿದ್ರಿ ಇವತ್ತು ಮಟನ್ ಬಿರಿಯಾನಿಗೆ ಮಾಡ್ಸಾಕ್ಬಿಡ್ತಿದ್ದೆ ಅನ್ನೋ ಎಲ್ಲ ನಾನು ಸೋಲಿಸ್ಬಿಟ್ಟು ಮಾಡ್ಬಿಟ್ಟು ಸುಮ್ಮನೆ ಮಾಡ್ಬಿಟ್ಟು ನನ್ನ ಹಾಳು ಮಾಡ್ಬಿಟ್ಟು ನಿಂತವಲ್ಲ ನಿನಗೆ ಅಂತ ವ್ಯವರ್ಸಿಗಳು ಬೇಡ. ಅಬ್ಬಬ್ಬ ಇನ್ನೊಂದು ಕಿತ ನನ್ನ ಮಾಡಿರೋ ಬಿರಿಯಾನಿ ತಿಂದವಲ್ಲ ಅವು ಇನ್ನೊಂದ್ಸಲ ಏನೋ ತಿನ್ನೋಕಾಯ್ತದ ಅವ್ರಿಗೆ. ಇನ್ನೊಂದು ಬಿರಿಯಾನಿ ತಿಂದ್ರು ವಾಮಿಟ್ ಬರಬೇಕು. ಹಂಗಾಗ್ಲಿ ಅವ್ರಿಗೆ ಹೊಟ್ಟೆ ತೊಳಸ್ಕೊಂಡು ಹೋಗ್ಲಿ ಅವ್ರಿಗಂತೂ ಹಂಗೆ ಅಲ್ಲ ಹೊಟ್ಟೆ ಎಲ್ಲನೂ ಡುಬುಕ್ಕನ್ಲಿ. ಯಾರ್ಯಾರು ನಾನು ಬಿರಿಯಾನಿ ತಿಂದು ಓಟ್ ಹಾಕಿಲ್ವೋ ಅವ್ರಿಗೆಲ್ಲ ಇದೇನೇ ಗೊತ್ತಿಯಾಗೋದು. ಬೋದ್ರಮ್ಮ ದೇವ್ರನೆ ನಾನು ಓಟ್ ಹಾಕಿವ್ನಿ. ನೀನು ಇದು ಯಾಕೆ ಹಿಂಗೆ ಬೈಕೊಂಡಿಗೆ ದೇವ್ರನೆ ಓಟ್ ಹಾಕಿವ್ನಿ ನಾನಂತಂದ್ರೆ ಓಟ್ ಹಾಕಿಲ್ಲ ಅಂತ ಅನ್ಕೊಬಿಟ್ರೆ ನಾನು ಓಟ್ ಹಾಕಿವ್ನಿ. ಇದು ಯಾಕೆ ಹಿಂಗೆ ಮಾಡಿ ಮಾತಾಡ್ತಿದೀಯ ನೀನಂತಂದ್ರೆ ನಾನೇನಿಯ ಬಂದ್ಬಿಟ್ಟು ನಿನ್ಗಿರ್ಲಿ ಪಾಪ ಬದ್ರಿಗೆ ಅಂತ ಹೇಳ್ಬಿಟ್ಟು ಯಾರೋ ಹಾಕ್ತಾರೋ ಹಾಕಲ್ವೋ ಬಿರಿಯಾನಿ ತಿಂದ್ರೆ ನಿಯತ್ಕೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಓಟ್ ಹಾಕಿದ್ದೀನಿ. ನೀನು ಯಾಕೆ ಹಿಂಗೆ ಬೈಕತ್ತಾ ಇದೀಗ ಅಕ್ಕ? ನಾನು ಹಾಕಿವ್ನಿ. ಎಲ್ಲರೂ ನೀವೇನೇ ನೀವು ಓಟ್ ಹಾಕಿದ್ರೆ ನಾನು ಯಾಕೆ ಸೋಲ್ತಿದ್ದೆ? ಹೋಗಿನ ಮಂಟಕ್ಕೆಲ್ಲ ನಾನು ಹಾಕಿದ್ದೆ ಅಂತಾರಲ್ಲ ಬೋರಿ 13 ಜನ. ಅದಾಗ ನಾನು ನನ್ನ ಮಗಳು ನನ್ನ ಮಗ 3 ಜನ. 20 ಜನ ಯಾವಳು ಪಾಪ ಹಾಕವಳೆ. ಅವಳು ಬಿಟ್ರೆ ಇನ್ನೆಲ್ಲಾನು ಹಿಂಗೆ ಮೋಸ ಮಾಡಿರೋ ಏನೇ ನನಗೆ ಮೋಸ ಮಾಡಿದಾರು ಉದ್ದಾರ ಆಯ್ತಾರ? ಹಾಳಾಗಿ ಹೋಗಿಲ್ವ ಮೋಸ ಮಾಡಿದಾರು ಹೇಳು? ಹಾಳು ಬಿದ್ದು ಹೋಗಿಲ್ವ ಮೋಸ ಮಾಡಿದಾರು? ಹಾಳು ಬಿದ್ದು ನೆಗದು ಬಿದ್ದೇನೆ ಹೋಗೋದು ಅವ್ರಂತೂ ನನ್ನ ಬಿರಿಯಾನಿ ತಿಂದಿರೋ ನೋಡ್ತಿರು ವಾಂತಿ ಬೇದಿ ಆಗ್ಬಿಟ್ಟು ಏನಾಯ್ತದ ಅವ್ರಿಗೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರು. ಬೋದ್ರಮ್ಮ ಏನೋ ಓಟ ಮಿಸ್ಟೇಕ್ ಆಗಿರಬೇಕು. ನಾನಂತೂ ಹಾಕಿದ್ದೀನಿ. ದೇವ್ರನೇ ಹಾಕಿದ್ದೀನಿ ನಾನಂತೂ. ನೀನು ಹಿಂಗೆ ಎಲ್ಲ ಅನ್ಕೊಳಕ್ಕೆ ಹೋಗ್ಬೇಡ ನೀನು. ನಾನಂತೂ ಹಾಕ್ಬಿಟ್ಟಿದ್ದೀನಿ ಓಟ್. ನೀನು ಬಂದ್ಬಿಟ್ಟು ಹಿಂಗೆ ಬಟ್ಟುಬ್ರ ಬರಲಿ ಹಾಳಾಗೋಗ್ಲಿ ನೆಗದು ಬಿದ್ದೋಗ್ಲಿ ಅಂತಂದರೆ ನೀನು ಬಿರಿಯಾನಿ ಯಾಕೆ ಮಾಡಿಸ್ಬೇಕಿತ್ತು? ಯಾರು ಹೇಳಿದ್ರು ನಿಂಗೆ ಬಿರಿಯಾನಿ ಮಾಡಿಸು ಅಂತ? ನೀನು ಬಿರಿಯಾನಿನೇ ಯಾಕೆ ನೀನು ಬಿರಿಯಾನಿ ತಿನ್ನಬೇಕಿತ್ತು? ಓಟ್ ಹಾಕಕ್ಕೆ ಇಷ್ಟ ಯೋಗ್ಯತೆ ಇಲ್ದಿರೋಳು. ನನಗೆ ಓಟ್ ಹಾಕಕ್ಕೆ ಇಷ್ಟ ಇಲ್ಲ ಕಣಪ್ಪ. ನನಗೆ ಈ ಬದ್ರಿನ ಗೆಲ್ಸಕ್ಕೆ ಇಷ್ಟ ಇಲ್ಲ ಅನ್ನೋರಾಗಿದ್ರೆ ನಮ್ಮ ಮನೆ ಮುಂದಕ್ಕೆ ಬಂದ್ಬಿಟ್ಟು ಏನಕ್ಕೆ ನೀವು ಮನೆ ಮುಂದಕ್ಕೆ ಬಿರಿಯಾನಿ ತಿನ್ಕೊಂಡು ಹೋಗ್ಬೇಕಿತ್ತು? ನೀನು ಓಟ್ ಹಾಕಿದ್ಯಾ ತಾನೆ? ಬಾಯಿ ಮುಚ್ಕೊಂಡಿರು. ಕಂಡಿವ್ನಿ ನಾನು ಬಿರಿಯಾನಿ ತಿಂದ್ರಲ್ಲ ಓಟ್ ಹಾಕಿದ್ರೆ ನಾನು ಯಾಕೆ ಠೇವಣಿ ಕಳ್ಕೊತಾ ಇದ್ದೆ? ಠೇವಣಿ ಕಳ್ಕೊಂಡಿದ್ದೀನಿ. 13 ಓಟಾಗೆ ಸೋತಿದ್ದೀನಿ. 13 ಓಟಾಗೆಲ್ಲ ಬಿದ್ದಿರೋದು 13 ಓಟು ಅಂದರೆ ನನಗೆ ಸೇಮ್ ಆಯ್ತಾಯ್ತು ನನಗಂತೂ. ನಾಚಿಕೆ ಪ್ರತಿ ಕಿತ 15 ವರ್ಷ ಗೆದ್ದಿರೋ ನನಗೆ ಯೋಗ್ಯತೆ ಇಲ್ವಲ್ಲ ನನಗೆ? ಯಾವ ಯೋಗ್ಯತೆನೂ ಇಲ್ವೇ ನನಗೆ? ಇಂಥ ಭಾಳ ಬೇಕೆ ನನಗೆ? ನನ್ನ ಜನ್ಮಕ್ಕೆ ನೋಡು ಇನ್ನು ಯಾವಳಗನ ಬಿರಿಯಾನಿ ಎಲ್ಲ ತೊಂಗ್ಳನ ಇಕ್ಕಲ್ಲ ಯಾವಳಗೂ ಬರ್ರಿ ಮಂತ ಕ್ಯಾರಣ ಸಾಲ ಕೊಡು ಬಡ್ಡಿ ಕೊಡು ಅಂತ ಹೇಳ್ಬಿಟ್ಟು ಆವಾಗಿರೋದು ನಿಮಗೆ ಸೋಲ್ಸ್ ಬಿಸಾಕ್ಬಿಟ್ಟಲ್ಲ ನನ್ನಂತೂ ಬಿರಿಯಾನಿ ತಿಂದ್ಬಿಟ್ಟು ನಮ್ಮ ಮನೆಗಳ್ದ ಸಾಲ ಒತ್ಕೊಂಡಂಗೆ ಆಯ್ತು ಎಲ್ಲನೂ. ಅಯ್ಯೋ ಭದ್ರಮ್ಮ ನೀನು ಹಿಂಗೆ ಶಾಪ ಹಾಕದೆ ಹೆಂಗೆ ಶಾಪ ಹಾಕ್ತಿದ್ದೀಗ ನೋಡಿ ನೀನಂತೂ. ಏನೋ ದೊಡ್ಡ ಇದು ಮಾಡ್ಬಿಟ್ಟಿದ್ದೀವಿ ನಾವು. ಒಂದೊಂದು ಶಾಪ ಹಾಕೊಂಡು ಕುಂತಿದ್ದೀಗಲ್ಲ ನಾವು ಏನು ತಪ್ಪು ಮಾಡಿಲ್ಲ ಅಂದ್ರೂ ಬಿಡ್ದಿದ್ದಂಗೆ ಯಪ್ಪ ದೇವ್ರು ಮೆಚ್ಚಕ್ಕಿಲ್ಲ. ನೀನು ಹಿಂಗೆಲ್ಲ ಶಾಪಾಗಿ ಹಾಕೊಂಡು ಕುಂತ್ಕೊಬಿಟ್ರೆ ನೋಡು. ಹೋಗಲೇ ನಾನು ಹಿಂಗೆ ಇರೋದು. ನಾನು ಬಿರಿಯಾನಿ ತಿಂದ್ಬಿಟ್ಟು ಮೋಸ ಮಾಡಿದಾಗೆಲ್ಲ ನಾನು ಹಿಂಗೆ ಮಾಡೋದು. ನಾನೇ ಸುಮ್ಮನೆ ಬಿಡೋಕ್ಕಿಲ್ಲ, ಹಿಂಗೆ ಮಾತಾಡೋದು ನಾನು. ಅಕ್ಕ ನಮ್ಮ ಅಕ್ಕ ಸೋತಿರೋದಕ್ಕೆ ಹೆಂಗೆಂಗೋ ಮಾತಾಡ್ತೈತೆ ನಮ್ಮ ಅಕ್ಕ. ನೀನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ಹೆಂಗೆಂಗೋ ಮಾತಾಡ್ತದೆ ಹೌದಂಗೆ ಇಳ್ದಂಗೆ ಮಾತಾಡ್ತೈತೆ. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಸರಿನೇ. ನೀವು ಬಿರಿಯಾನಿ ತಿಂದಿದ್ದೀರಾ ಬಿಡಿ, ಏನು ತಲೆ ಕೆಡಿಸ್ಕೊಬೇಡಿ. ನಮ್ಮ ಅಕ್ಕ ಸೋತೋಗ್ಬಿಡೋದು ಹೊಟ್ಟೆ ಉರಿತೈತೆ. ನಮ್ಮ ಅಕ್ಕಂಗೆ ಏನು ಮಾಡಬೇಕು ಅಂತ ನಮ್ಮ ಅಕ್ಕಂಗೆ ಗೊತ್ತಾಯ್ತಿಲ್ವಲ್ಲ, ಅದಕ್ಕೆ ಹೆಂಗೆಂಗೋ ಆಡ್ತೈತೆ. ಹೆಂಗೆಂಗೂ ಆಡ್ತಿಲ್ಲ. ಊರಿಗೆಲ್ಲ ಶಾಪ ಹಾಕೊಂಡು ಓಡ್ತೈತಿ. ಬಿರಿಯಾನಿ ತಿಂದಿರೋರು ಮಂತಕ್ಕೆಲ್ಲ ಬಂದ್ಬಿಟ್ಟು ಹಿಂಗೆ ಶಾಪ ಹಾಕೊಂಡು ಓಡಾಡೋದು. ಬಿರಿಯಾನಿ ನಾವು ತಿಂದಿದ್ದೀವಪ್ಪ. ಅಲ್ಲ ಬಿರಿಯಾನಿ ಇವ್ರು ಏನಕ್ಕೆ ಮಾಡಿಸ್ಬೇಕಿತ್ತು? ಎಂಥವ್ರು ಮಾಡಿಸಿದ್ರು ಬಂದು ತಿಂತಾರೆ. ಈ ಪೊದ್ದು ಮಾಡಿಸಿದ್ರು ಬಂದು ತಿಂತಿರ್ಲಿಲ್ವಾ? ಎಲ್ಲರೂ ತಿಂತಾರೆ. ಬಿರಿಯಾನಿ ಅಂದರೆ ಬಾಯ್ ಬಿಟ್ಬಿಟ್ಟು ಇದು ಮಾಡೋ ಜನ ಬಿರಿಯಾನಿ ಅಂತ ಹೇಳಿದ್ರೆ ಅಂಥದ್ರಾಗ ನೀವು ಇಂಥ ಕೆಲಸ ಮಾಡ್ಬೋದೇ ನೀವು? ಯಾಕೆ ಹಿಂಗೆ ಮಾಡಿದ್ರೆ ನೀವಂತೂ? ಅಯ್ಯೋ ಬುಡಿ ಪರವಾಗಿಲ್ಲ. ಹಂಗೋ ಹಾಕಿದೀವಲ್ಲ, ನಾವೇನು ಹಾಕಿಲ್ದಂಗೆ ನಿಲ್ವಲ್ಲ. ನೀನು ಓಟ್ ಹಾಕಿದ್ದೆ ನಂಗಾರೆ ಓಟ್ ಹಾಕಿದ್ದೆ ಅಂತ ಹೇಳ್ತಿದ್ದಲ್ಲ. ನೀನು ಬುದ್ರಿಗೇನ ಓಟ್ ಹಾಕಿರೋದು? ಯಪ್ಪ ನಾನು ಯಾಕೆ ಬುದ್ರಿಗೆ ಓಟ್ ಹಾಕಲಿ? ನನಗೇನು ತಲೆ ಕೆಟ್ಟೈತೆ ನಾ ಬುದ್ರಿಗೆ ಓಟ್ ಹಾಕಕ್ಕೆ? ನಾನು ಹಾಕಿಲ್ಲ. ಸುಮ್ಮನೆ ಬೈಕತ್ತಿದ್ಲಲ್ಲ ನಮ್ಮ ಮುಂದೆ ಬಂದ್ಬಿಟ್ಟು ತಿರ್ಗೇನ ಇದು ಮಾಡ್ಬಿಡ್ತಾಳೆ ನಮಗೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಹಾಕಿದ್ದೀನಿ ಅಂತ ಸುಳ್ಳು ಹೇಳಿದ್ದೆ ಅಷ್ಟೇ. ನಾನು ಎಲ್ಲಿಂದ ಹಾಕಕ್ಕೆ ಹೋಗ್ಲು ಇವಳಿಗೆ ಹಾಕಕ್ಕಾಯ್ತದ ಅಂತ ಜಯ ಕುಂದ್ಬಿಟ್ಬಿಟ್ಟು ನಾನೇ ಓಟ್ ಹಾಕ್ಲಿ ಇವಳಿಗೆ? ನಾನು ಹಾಕ್ಲಿಲ್ಲ. ಮತ್ತು ಈ ಪಾಟಿ ಸಾಪ ಹಾಕ್ತಾವಳಲ್ಲ ಸರಿಯಾಗಿ ಹಾಳಾಗೋಗ ನೆಗದು ಬಿದ್ದೋಗ ನೆಲ್ಲಿ ಕೈ ಆಗೋಗ ಅಂತ ಹೇಳ್ಬಿಟ್ಟು ಹಿಂಗೆ ಸಾಪ ಹಾಕ್ತಿರೋದಕ್ಕೆ ಮತ್ತು ನಮ್ಗೆ ಹೊಟ್ಟೆಗೇನು ಕಾಯಿಲೆ ಬಂದ್ಬಿಟ್ಟು ವಾಂತಿ ಬೇದಿ ಹಾಕಿಲ್ವ ಅಂತ ಹೇಳ್ಬಿಟ್ಟು ಅಲ್ಲ ತಂದ್ಬಿಟ್ಟು ಒಂದು ಅರ್ಧ ಕೆಜಿ ತಂದ್ಬಿಟ್ಟು ಬಿರಿಯಾನಿ ಮಾಡ್ಕೊಂಡು ತಿಂದಿದ್ರು ಆಗೋದು. ಯಾಕೆ ಬಾಳ್ ನನಗೆ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಾಡ್ಕೊಂಡು ಹೆಂಗೋನು ಮನೆಗೆ ತಿನ್ಬೋದಿತ್ತಪ್ಪ. ಈ ಮುಗಿಸ್ಕೊಳ್ಳೋಂಥದ್ದು ಏನಿತ್ತು ನಮ್ಮ ಕರ್ಮ ಬಾ. ನನಗೂ ಹಂಗೆ ಅನ್ನಿಸ್ತೈತಿ. ಸುಮ್ಕೇನಿಯಾ ಇರೋದು ಬಿಟ್ಬಿಟ್ಟು ಒಳ್ಳೆ ಸುಮ್ಮನಿರಕ್ಕಾಗಿದ್ರೆ ನೀರುವೆ ಬಿಟ್ಕೊಂಡ್ರು ನನಗೆ ಯಾಕೆ ಬೇಕಿತ್ತಾಗ? ಬಿಟ್ಟಿ ಬಿರಿಯಾನಿ ಸಿಗ್ತದೆ ಅಂತಂದ್ರೆ ಎಲ್ಲ ಅವಳು ತಿನ್ನೋದೇ ನೀನಿಯ ಬಿಟ್ಟಿ ಬಿರಿಯಾನಿಯ. ಆಮೇಕಿದ್ದ ಮನಮನಗೂ ಸೀರೆ ಕೊಟ್ಟನಲ್ಲ, ನನಗೂ ಬೇಕು, ನಮ್ಮ ಅತ್ತೆಗೂ ಬೇಕು, ನಮ್ಮ ತಾತಂಗೂ ಬೇಕು ಅಂತ ಹೇಳ್ಬಿಟ್ಟು ಏನು ಬಡ್ದು ಬಾಸ್ ಹಾಕೊಂಡಿದ್ದೆ ಎಲ್ಲ ಅವಳನ್ನುವೆ. ಅಯ್ಯೋ ಕೊಡ್ರಿ ನಾನು ಓಟ್ ಹಾಕಿದ್ದೀನಿ ಕೊಡ್ರಿ, ನಾನು ಹಿಂಗೆ ಮಾಡಿದ್ದೀನಿ ಕೊಡ್ರಿ, ನಾನು ಹಂಗೆ ಮಾಡಿದ್ದೀನಿ ಕೊಡ್ರಿ. ಯಪ್ಪ ಯೋಸ್ ಕೇಳನಿ ನಾನು ಹಿಂಗೆ ಅಯ್ಯೋ ಯಪ್ಪ ನನಗೂ ಕೊಟ್ಟು ಊರು ತುಂಬ ಸೀರೆ ಹಂಚಿದ್ದಾಯ್ತು, ಊರು ತುಂಬ ಬಿರಿಯಾನಿ ಹಂಚಿದ್ದಾಯ್ತು. ಇನ್ನೇನು ಉಳ್ದೈತು ನನಗಿನ್ ಬಾಕಿ? ಹೇಳಿ ನೀವೇನೇನೆ ಎಲ್ಲನೂ ಮೋಸ ಮಾಡ್ಬಿಟ್ಟಲ್ಲ ನನಗೆ. ಅಯ್ಯೋ ಬಾ ಸೀರೆ ಕೊಟ್ಟಿರೋದಿಲ್ಲ ಹಂಗಿರ್ತದಲ್ಲ, ಎಲ್ಲ ಹಾಳಾಗಿ ಹೋಗಿಲ್ವ? ನನ್ನ ಹತ್ರ ಸೀರೆ ಇಸ್ಕೊಂಡಿರೋರು ನನ್ನ ಹತ್ರ ಎಲ್ಲ ಬಿರಿಯಾನಿ ತಿಂದಿರೋಲ್ಲನೂ ಉದ್ದಾರ ಆಯ್ತರ ಹಾಳಾಗಿ ಹೋಗಿಲ್ವಾ? ಅಯ್ಯೋ ನೀವೇ ತಾನೇ ಸೀರೆಯ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದು ಭದ್ರಮ್ಮರೇ. ನೀವೇ ಕೊಟ್ಬಿಟ್ಟು ಇವಾಗ ನೀವೇ ಇಂಥ ಮಾತನ್ನಕ್ಕೆ ನಿಮಗೆ ಹೆಂಗೆ ಮನ್ಸ್ಬೋದದು ಹೇಳಿ? ನೀವೇ ತಾನೇ ಅಯ್ಯೋ ಇಲ್ಲ ತಗೊಳ್ಳಿ ಅಂತ ಬಲವಂತ ಮಾಡ್ಬಿಟ್ಟು ಕೊಟ್ಟಿದ್ದು. ನಾನು ಬಿಡುವಂತ ನಾನು ಸುಮ್ಕಾದೆ ತಾನೇ ಇಸ್ಕೊಂಡಿದ್ದು. ಈಗ ನಮ್ಮ ಮನೆ ಮುಂದಕ್ಕೆ ಬಂದು ಬೈದಾಡ್ತಿದ್ರಲ್ಲ
ನಾನೇ ನಿಮ್ಮ ಮನೆಗೆ ಬಂದ್ಬಿಟ್ಟು ಬೈದಾಡ್ತಿಲ್ವೇ ನಿಮ್ಮ ಮನೆಗೆ ನಾನೇ ಯಾಕೆ ಬಂದ್ಬಿಟ್ಟು ಬೈದಾಡ್ಲಿ ಕುಂಬಳಕಾಯಿ ಕಳ್ಳಿ ಅಂದ್ರೆ ಯಾಗಳು ಮುಟ್ಟಿ ಯಾಕೆ ನೋಡ್ಕತ್ತೀಗ ಕೂಬೆ ನಾನು ಬೈದಾಡ್ತಿರೋದು ಯಾವಳು ನನಗೆ ಓಟ್ ಹಾಕಿಲ್ವೋ ಅವಳಿಗೆ ಬರೀ 10 ಜನ ಓಟ್ ಹಾಕೋರು ನಂಗೆ ಅಷ್ಟೇನಿಯಾ 3 ಜನ ನಮ್ಮನೇಲಿ ಬಿಟ್ಟ ಇನ್ನು 10 ಜನ ಏನಿಯಾ ಓಟ್ ಹಾಕಿರೋದು ಅದಕ್ಕೆ ಲೆಕ್ಕ ಬೇಡವೇ ನನಗೆ ಆ ಲೆಕ್ಕದ ಬಗ್ಗೆ ಮಾತಾಡ್ತಿದ್ದೀನಿ ನೀನು ಓಟ್ ಹಾಕಿದಿ ಅಂದ್ರೆ ನೀನು ಬಾಯಿ ಮುಚ್ಕೊಂಡು ಮನ್ಗೋಗು ಯಾವಳು ಹಾಕಿರುವ ಅವಳು ತಡ್ತದೆ ನನ್ನ ಶಾಪ ಎಲ್ಲಂದ್ರೆ ಈ ಬದ್ರಿ ಶಾಪ ತೊಡ್ದಿದ್ದಂಗೆ ಬಿಡಕ್ಕಿಲ್ಲ ಈ ಬದ್ರಿ ಶಾಪ ಹಂಗೆ ನಿನಗೆ ತೊಟ್ಟು ಬಿಡ್ತದೆ ನೋಡ್ತಾ ಇರು ಗೆಲ್ಲಿಸ್ತೀನಿ ಅಂತ ಮುಳುಗು ಹೇಳ್ಸ್ಬಿಟ್ರು ನನ್ನಂತೂ ನಿಮ್ಮ ಮುನ್ನೆ ಗೆಲ್ಸೋದು ಅಂತ ಮುಳುಗು ಸೊಂದೇಕಿತ್ತ ನಾಮ ಹಾಕ್ಬಿಟ್ರಲ್ಲ ನನಗಂತೂ ಗೆಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಯಾರು ಉದ್ದಾರ ಹಾಕಿಲ್ಲ ಬಿರಿಯಾನಿ ತಿಂದವರೆಲ್ಲ ಹೊಟ್ಟೆ ನೋವು ಬಂದು ವಾಂತಿ ಬೇದಿ ಆಗಲಿಲ್ಲ ಅಂತಂದ್ರೆ ಕೇಳು ನಮ್ಮ ಮನೆ ತಾಗ ಬಂದ್ಬಿಟ್ಟು ಯಾರು ಬಿರಿಯಾನಿ ತಿಂದು ನನಗೆ ಓಟ್ ಹಾಕಿಲ್ವೋ ಅವ್ರಿಗೆಲ್ಲರೂ ಅಷ್ಟೇನಿ ಅವ್ರಿಗೆಲ್ಲನೂ ಇದೇ ಗತಿನಿ ಆಗೋದು ಅವ್ರಿಗೆಲ್ಲನೂ ಅವ್ರ ಜೊಲ್ಮಕ್ಕಿಷ್ಟು ಅದು ಎಂತ ಮನ್ಸ್ಬೋದನಪ್ಪ ಬಿಟ್ಟು ಬಿರಿಯಾನಿ ತಿನ್ನಕ್ಕೆ ನಾನೇನು ಬಿಟ್ಟು ಭಾಗ್ಯ ಕೊಡ್ತಾ ಇದ್ದೀನಿ ನಾನಂತೂ ಬಿಟ್ಟು ಕೊಡ್ತಿದ್ದೀನಿ ನಾನೇನು ಭಾಗ್ಯವ ಬಂದ್ಬಿಟ್ರು ಎಲ್ಲನೂ ಹಾಳಾದರು ಯಾರೋ 10 ಜನ ಮಾತ್ರ ಓಟ್ ಹಾಕೋರು ನಮಗೆ ಅವ್ರು ಬಿಟ್ಟು ಉಳಿದಿರೋರು ಯಾರ್ಯಾರು ಬಿಟ್ಟು ಬಿರಿಯಾನಿ ತಿಂದವರು ಹೊಟ್ಟೆ ಬಿರಿಯಾದಿ ಅವ್ರಿಗಂತೂ ಅಕ್ಕ ಬಾಕ ಸುಮ್ಮನೆ ಮಂತಕ್ಕೆ ಹೋಗೋಣ ಊರು ಜನ ಎಲ್ಲ ಏನು ಅನ್ಕೊಳಕಿಲ್ಲ ಊರು ಜನ ಎಲ್ಲ ಉಕ್ಕಳಕಿಲ್ವಾ ಊರು ಜನ ಎಲ್ಲ ತುಕ್ಕು ಉಕ್ಕಳಕಿಲ್ವಾ ಬಾ ಸುಮ್ಕೆನೇ ನೀನು ನೋಡಿ ಹೆಂಗೆ ಇದು ಮಾಡ್ತಿದ್ದೀಗ ಅಂತ ಹೇಳ್ಬಿಟ್ಟು ಬಾ ಸುಮ್ಕೆನೇ ಹೋಗೋಣ ಎಲ್ಲರೂ ಬೈಕೊಂಡು ಏನು ಪ್ರಯೋಜನ ಇವಾಗ ಎಲೆಕ್ಷನ್ನಾಗ ನೀನು ಇದು ಮಾಡ್ಬೇಕಾದ್ರೆ ಯೋಚನೆ ಮಾಡಬೇಕಿತ್ತು ಈಗೆಲ್ಲ ಸುಣ್ಣ ಆದಮೇಲೆ ಏನು ಇದು ಮಾಡ್ತೀನಿ ನೀನು ಬಾ ಸುಮ್ಕೆನೇನಿಯಾ ಲೇ ನಿನಗೆ ಹಾಕೊಂಡು ರುಬ್ಬೆ ಕಳ್ಳ ನಿನಗೆ ಬಾಯಿ ಮುಚ್ಕೊಂಡಿದ್ದು ಬಿಡು ಓಹೋ ಬಂದ್ಬಿಟ್ಟು ನಿನ್ನಿಂದನೇ ಅರ್ಧ ಮರ್ಯಾದೆ ಹೋಗಿದ್ದು ನೀನೇ ಬಿರಿಯಾನಿಯ ಮಾಡ್ತಿದ್ದು ಅಕ್ಕ ಪೀಸುಗಳು ಶಾಣೆ ಇರಲಿ ಕಣಕ್ಕ ಜನ ತಿಂದ್ಬಿಟ್ಟು ಹಂಗೆ ಹೋಗಿ ಒದ್ದು ಬಿಡ್ತಾರೆ ಕಣಕ್ಕ ಓಟ ಅಂತ ಹೇಳ್ಬಿಟ್ಟು ನೀ ತಾನೆಲ್ಲ ಮಾಡಿಸಿ ಬಿರಿಯಾನಿಯ ಮಾಡಿಸಿದ್ದು ಕಳ್ಳನ ಮಗನೇ ಓ ನೇತ್ರ ಕರಿತಿದ್ಯಾ ಬಂದೆ ಈಗೋ ಬರ್ತಾ ಇದ್ದೀನಿ ಕಳ್ಳನ ಮಗ